ಪ್ರಾರಂಭಿಸುತ್ತೇನೆ. ಧರ್ಮೋಪದೇಶ ಕಂಡ 33ನೇ ಅಧ್ಯಾಯ 29ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯು ಆಗಿದ್ದಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಏನೆಂದರೆ, ಆತನೇ ನಿಮ್ಮನ್ನ ಕಾಯುವಂತಹ ಡಾಲು, ಆತನೇ ನಿಮ್ಮನ್ನ ಕಾಯುವಂತಹ ಬಂಡೆ, ಆತನೇ ನಿಮ್ಮನ್ನ ಕಾಯುವಂತಹ ಕುರುಬನು ಎಂದು ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಆತನು ನಮಗೆ ಇರುವುದರಿಂದ ನಾವು ಹೋಗುವಂತಹ ಎಲ್ಲಾ ಮಾರ್ಗಗಳಲ್ಲಿಯೂ ಬರುವಂತಹ ಎಲ್ಲಾ ಮಾರ್ಗಗಳಲ್ಲಿಯೂ ಆತನು ನಮ್ಮನ್ನ ಕಾಯ್ದುಕೊಳ್ಳುವವನಾಗಿದ್ದಾನೆ. ನಮಗೆ ವಿರೋಧವಾಗಿ ಹೋರಾಟಗಳು ಬರುವಾಗ, ನಮಗೆ ವಿರೋಧವಾಗಿ ಅಪಾಯಗಳು ಬರುವಾಗ ದೇವರ ಆತ್ಮನು ನಮ್ಮ ಜೊತೆಗಾರನಾಗಿ ಇರುವುದರಿಂದ, ಕರ್ತನಾತ್ಮನು ನಮ್ಮ ಸಂಗಡಿಗನಾಗಿ ಆತನು ಬರುವುದರಿಂದ ಆತನು ನಮ್ಮನ್ನ ಕಾದುಕೊಳ್ಳುವವನಾಗಿದ್ದಾನೆ, ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ನಮಗೆ ವಿರೋಧವಾಗಿ ಯಾವ ಅಪಾಯಗಳು ಬರದಂತೆ ಒಂದು ಬಂಡೆಯಾಗಿ ಸುತ್ತು ಕೋಟೆಯಾಗಿ ನಿಂತುಕೊಂಡು ದೇವರು ನಮ್ಮನ್ನ ಕಾಯುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅಷ್ಟು ಮಾತ್ರವಲ್ಲ, ಆತನು ನಮ್ಮ ಗೌರವವನ್ನ ಕಾಯುವವನಾಗಿದ್ದಾನೆ, ನಮ್ಮ ತಲೆಗಳು ಎತ್ತಿ ಇರುವಂತೆ ಸಹಾಯ ಮಾಡುವವನಾಗಿದ್ದಾನೆ. ನೀವು ಯಾವ ಯಾವ ಸ್ಥಳಗಳಲ್ಲಿ ಗೌರವವಿಲ್ಲದೆ ನಾವು ಹೊರಟು ಬಂದಿದ್ದೇವೋ, ಯಾವ ಯಾವ ಸ್ಥಳಗಳಲ್ಲಿ ನಾವು ಇವತ್ತು ಅವಮಾನಕ್ಕೆ ಒಳಗಾಗಿದ್ದೇವೋ, ಯಾವ ಯಾವ ಸ್ಥಳದಲ್ಲಿ ನಾವು ಪರಿಸ್ಥಿತಿಗಳು ಮಾರ್ಪಡಬೇಕು ಅಂತ ಹೇಳಿ ಎದುರು ನೋಡ್ತಾ ಇದ್ದೇವೋ, ಆ ಎಲ್ಲಾ ಜೀವಿತದಲ್ಲಿ ಕರ್ತನಾತ್ಮ ನಮ್ಮೊಟ್ಟಿಗೆ ಇರುವವನಾಗಿ ನಮ್ಮ ಗೌರವವನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಕಾಯುವಂತಹ ಕತ್ತಿಯಾಗಿ ನಿಂತುಕೊಳ್ಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆತನು ನಮ್ಮನ್ನ ಕಾಯುವಂತಹ ಡಾಲು, ನಮ್ಮ ಗೌರವವನ್ನ ಅಭಿವೃದ್ಧಿ ಪಡಿಸುವಂತಹ ದೇವರು, ನಮ್ಮ ತಲೆಯನ್ನ ಗೌರವವಾಗಿ ಕಾಯುವಂತಹ ದೇವರು, ಅವಮಾನವನ್ನ ತೆಗೆದಾಕಿ ಎರಡರಷ್ಟು ಮಾನವನ್ನ ಕೊಂಡು ಬರುವಂತಹ ದೇವರು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಮ್ಮ ಜೀವಿತದ ಎಲ್ಲಾ ಮಾರ್ಗಗಳನ್ನ, ನಮ್ಮ ಜೀವಿತದ ಎಲ್ಲಾ ದಿವಸಗಳನ್ನ ಕರ್ತನ ಮುಂದೆ ಇಡುವಾಗ, ಕರ್ತನೇ, ಈ ದಿನದಲ್ಲಿ ನೀನು ನನ್ನನ್ನ ಕಾಯ್ದು ಕಾಪಾಡು ಸ್ವಾಮಿ, ಈ ದಿನದಲ್ಲಿ ನನಗಾದಂತಹ ಎಲ್ಲಾ ಅವಮಾನಗಳನ್ನ ಮಾರ್ಪಡಿಸಿ ಗೌರವವನ್ನ ಕೊಡು ಸ್ವಾಮಿ ಅಂತ ಹೇಳುವಾಗ, ಕರ್ತನಾತ್ಮನ ಎರಡರಷ್ಟು ಗೌರವವನ್ನ ಆತನ ಏನ್ ಮಾಡುವವನಾಗಿದ್ದಾನೆ, ತೆಗೆದುಕೊಂಡು ಬಂದು ನಮ್ಮ ಜೀವಿತದಲ್ಲಿ ಅನುಗ್ರಹಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯವಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನ್ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ಕಾಯುವ ಡಾಲು ನೀನಾಗಿದ್ಯಾ, ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನ ಗೌರವವಾಗಿ ನಡೆಸುವಂತಹ ದೇವರು ನೀನಾಗಿದ್ಯಾ, ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.